ಅನ್ನ 2 kg 2 ಸೇರ ಒಂದು 3 ಕಲ್ಪ 3 kg ಈಗ ನೋಡ್ರಿ ಮೊಸರನ್ನ ಆಯ್ತು ರೆಡಿ ಆಗ್ತೈತೆ ಅದ್ರ ಮುಂದೆ ಯಾವ್ದಮ್ಮ ಇಲ್ಲಿ ತೋ ಅಳುತ್ತದ ಮುಚ್ಚ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವ್ರಿ. ಬರ್ರಿ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಂಡೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಇದೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಇದು ಬೆಳಿಗ್ಗೆ 4:15ಗೆ ಎದ್ದು ಎಲ್ಲರೂ ಚಪಾತಿ ಮಾಡಿದ್ರು. ನಾನು ಇದ್ದಿದ್ದು ಇವತ್ತು ಲೇಟಾಗಿ, ಯಾಕಂದ್ರೆ ಕಜ್ಜಿಕಾಯಿ ಮಾಡಿದ್ದು ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬಂದಿತ್ತು ನನಗೆ. ಬೆಳಿಗ್ಗೆ ಎದ್ದೊಳಕ್ಕಾಗಿದ್ದಿಲ್ಲ, ಹಾಗಾಗಿ ನಾನು ಲೈಟಾಗಿ ಎದ್ದು ಬಂದೆ. ಅವರು ಚಪಾತಿ ಎಲ್ಲ ಮಾಡಿ ತೆಗೆದಿದ್ರು. ಇದು ನೋಡ್ತಿರ್ಬೋದು ಮುಂದಿನ ತಯಾರಿ. ಕಾಳುಗಳ ಪಲ್ಯ ಎಲ್ಲ ಮಾಡಬೇಕು, ಎಲ್ಲನೂ ನೆನೆಸಿಟ್ಟಿದ್ವಿ. ಭಾಳ ಹಾಕಿವ್ರಿ, ಎಲ್ಲ ಪ್ರಮಾಣಗಳು ಜಾಸ್ತಿ ಇದು. ಹತ್ತತ್ರ 2 kg ಇದು ಕಾಳುಗಳನ್ನು ನೆನೆಸಿಟ್ಟಿದ್ವಿ. ಕಡಲೆಕಾಳು ಮತ್ತು ಮಡಿಕೆ ಕಾಳು ಅದೆಲ್ಲನೂ ಈಗ ಪಲ್ಯ ಮಾಡಬೇಕು. ಆಮೇಲೆ ಅದ್ರ ಜೊತೆಗೆ ಇದೊಂದು ಬದನೆಕಾಯಿ ಎಣ್ಗಾಯಿ, ಇದನ್ನು ಪಲ್ಯ ಮಾಡಬೇಕು. ನಮ್ಮ ಚಿಕ್ಕಮ್ಮ ಹೆಚ್ಚಾಕತ್ತಿದ್ರು, ನೀರು ಹಾಕಿ ಉಪ್ಪು ಹಾಕಿ ಅವಕ್ಕೆ ಹೆಚ್ಚಿ ಇಡಾಕತ್ತಿದ್ರು. ಈ ಕಡೆಗೆ ನಾವು ಚಹಾ ಕುಡಿದು ಮುಂದಿನ ಕೆಲಸ ಮಾಡಬೇಕು. ಬರೀ ಇವತ್ತು ಅದನ್ನು ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಬರೀ ಇವತ್ತಿನ ಲಾಗು ಇವಾಗ ಶುರು ಮಾಡ್ಕೊಂಡೀನಿ. ಏನೆಲ್ಲ ಇದೆ ಇವತ್ತಿನ ಲಾಗ್ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಇದು ಇವತ್ತು ಬೀಜ ಬಿತ್ತಿ ಒಯ್ಯೋ ದಿನ ರೀ, ಹೆಣ್ಣಿನ ಮನೆಯವರಿಗೆ. ಈಗ ಅದ್ರದ್ದು ಅಡುಗೆದೆಲ್ಲ ತಯಾರಿ ನಡೆಯೋದು. ಅಡುಗೆ ಮಾಡಾಕತ್ತೀವಿ ರೀ. ಬಾಯಿಲ್ ಕಂದ ಇದು ಎಣ್ಗಾಯಿ ರೀ, ಬದನೆಕಾಯಿ ಎಣ್ಗಾಯಿಗೆಲ್ಲ ಹೆಚ್ಚಿಟ್ಟೈತಿ. ಇದೀಗ ತಿನ್ನಕ ನಾಷ್ಟ ಉಪ್ಪಿಟ್ಟು. ಇದು ಕುಂದಲ್ಲವ ಹುಣಸೆ ಹಣ್ಣು ಬೇನೇನಿಲ್ಲ ಅಂತ ಬಿಸಿನೀರು ಕಾಯಿಸಿಟ್ಟಿನಿ, ಡಬ್ರಿ ಹಿಡಿದ್ಬಿಟ್ರೆ ತೋರಿಸೋದ್ರಾಗ ಇದು ನೆನೆಸಿದ ಹುಣಸೆ ಹಣ್ಣು ರೀ, ನೆನೆಕಿಟ್ಟಿದ ಹುಣಸೆ ಹಣ್ಣ. ಇಲ್ಲಿ ಮೊಸರನ್ನಕ್ಕೆ ಅನ್ನ ರೆಡಿ ಆಗೈತಿ. ಚಪಾತಿ ಅಂತ ಆಗ್ಯಾರ, ಒಂದು ಕಾಣಲಿಲ್ಲ ಅನ್ನ. ಆಮೇಲೆ ಕಾಂತೈತಿ ಮುಚ್ಚಳ ತೆಗಿಯ ತಗೊಂಡಿದ್ದಿಲ್ಲ ವಿಡಿಯೋ ಮಮ್ಮಿ. ನೀವೊಂದು ಅದೇ ಒಂದು ತೋರಿ. ಈಗ ನೋಡ್ರಿ, ಬದ್ನಿಕಾಯಿ ಸೂಪರ್ ಆಗಿದ್ದು. ಎಣ್ಣೆಗಾಯಿಗೆ ಎಳೆ ಬದ್ನಿಕಾಯಿ ಚಲೋ ಇದ್ದು. ಅವನ್ನ ಈ ರೀತಿ ಮಸಾಲೆ ತುಂಬಾಕ ಮಿಡ್ಲು 4 ಭಾಗ ಮಾಡಿ ಹೆಚ್ಚಿ ಇಟ್ಕೊಂಡಿವಿ. ಮಾಮೂಲಿ ಎಲ್ರಿಗೂ ಗೊತ್ತೇ ಇರೋದು ಬದ್ನಿಕಾಯಿ ಪಲ್ಯ, ಎಣ್ಗಾಯಿ ಪಲ್ಯ ಮಾಡೋದು. ಆದರೆ ಈ ರೀತಿ ಜಾಸ್ತಿ ಪ್ರಮಾಣದಾಗ ಮಾಡೋದು ಹೆಂಗೆ ಮಾಡ್ತಾರೆ ಇವತ್ತು ಎಲ್ಲ ರೆಸಿಪಿನೂ ಶೇರ್ ಮಾಡ್ಕೊತೀವಿ ರೀ. ಎಲ್ಲನೂ ಜಾಸ್ತಿ ಪ್ರಮಾಣದಾಗ ಮಾಡಾಕತ್ತಿರೋದು. ಇದು ನೋಡ್ರಿ ಚಪಾತಿ ಮುಚ್ಚವ ಯಾರ್ತಾವ ಅಲ್ಲಿ. ಅದು ಮೊಸರನ್ನಕ್ಕೆ ಅನ್ನ ರೆಡಿ ಐತ್ರಿ. ಸ್ವಲ್ಪ ಹಳ್ಳಾಕಿ ಬಿಟ್ಟೀವಿ, ಹಳ್ಳಿ ಕೆಳಗೆ ಇಡ್ವಿ, ಉಪ್ಪಿಟ್ಟು ಮಾಡ್ತೀವಿ. ಎಣ್ಗಾಯಿ ಬದ್ನಿಕಾಯಿ ಅಂತೂ ರೆಡಿ ಅವು. ಇದು ಸಾರು ಎಷ್ಟು ಉಳಿದೈತೆ? ಹೋಗೋ ಮುಂದೆ ಉಂಟೋಗೋಣ. ಈಗ ಇನ್ನು 3 ಥರ ಪಲ್ಯ. ಇದ್ರ ಮೇಲೆ ಇಡ ಅಕ್ಕ, ಇದ್ರ ಮೇಲೆ ಇಡ. ಈ ಪ್ಲೇಟ್ ತೆಗಿಯಾಗಲ್ಲ, ಆಗಲ್ಲ. ಬಂದಿನಿ ಎತ್ತೀನಿ ಅಂತ ಎತ್ತೇನೆ. ಎತ್ತಿದೆ 2 kg ಅನ್ನ, 2 kg 2 ಸೇರ ಒಂದು 3 ಕಲ್ಪ 3 kg ಎತ್ತಿ 5 ಬೀಟಾನೆ ಇದು ಮುಚ್ಚಿದ ಇರಲಿ ಅಲ್ವೇ? ಮುಚ್ಚಿದ ಇರಲಿಲ್ಲ ಅನ್ನೋದು ಬಿಡಲ್ಲ. ಬೇ ಇಲ್ಲ ಅದ ನೋಡ್ಬೇ, ಈ ಮ್ಯಾಗ ಅದ ನೋಡು. ಇವತ್ತು ಚಪಾತಿ ಸುಟ್ಟಂಗೆಲ್ಲ ಬೇಯಿಸ್ದಂಗೆಲ್ಲ ಮತ್ತೆ ಈಗ ಹರ್ಕೋಬೇಕು. ಕಡಿಗೆ ತೆಗಿ ಸ್ವಲ್ಪ. ಅದ್ರೊಳಗೆ ಡಬ್ಬಿ ಅದ ನೋಡಿ. ಹೋಗ ಅವ್ರು ಏನಾರ ಅಂದ್ರೆ ಆದಷ್ಟು ಕಟ್ಟಿಗೆ ಇಡ್ಬೇಕಾಗತ್ತೆ ನೀವು ಒಲೆಗೆ.
ಉರಿ ಬರುತ್ತೆ ಅದೇ ಬರಲ್ಲ ಜಳ ಇರುತ್ತಲ್ಲ ಕೆಳಗೆ. ನಾ ಎರಡೆರಡು ಕಡೆಗೆ ಅಡುಗೆ ಮಾಡ್ತೀನಿ ಕರೆನಾ. ಡಬ್ರಿ ಇಡೋದಲ್ಲ ಬೇಡ ಏನು ಬೆಳೆಯೋದು ನಗಟ್ಟಿದಿಂದ ಗಿಡನಿ ಅಂತ ಆಗಿ 4 ದಿನ ತಿಕ್ಕಿನಿ 5ನೇ ದಿನ 6ನೇ ದಿನ 5 ದಿನ ತಿಕ್ಕಿನ 6ನೇ ದಿನ ಬೇಸರ ಆಗ್ತಾನೆ ಹತ್ತು ಅನ್ನಿಸ್ಬಿಡೋದು. ಈಕೆ ನೋಡು ಅಷ್ಟು ಕಿಚ್ಚಿದ್ರು ಕಡ್ಡಿ ಬಣ್ಣ ನಾವಿಂದ ನೋಡು ತೊಗೊಂಡು ಆಕೆಗೆ ಸಣ್ಣ ಮಕ್ಕಳು ಚಾ ಬಿದ್ದೈತಿ ಮಕ್ಕಳು ನನ್ನ ಮಕ್ಕಳು ನೋಡಕಿನ ಏನೈತಿ ಉಪ್ಪಿಟ್ಟಿಟ್ಟಿವಿ. ಏನು ಹಿಡಕ್ ಬಂದೀನಿ ಅದಕ್ಕೆ ಇದನ್ನ ಹಚ್ಕೊಂಬ ಹೋಗು ಕೈ ಹಚ್ಚಿ ಇಟ್ಟೆ ಚುರಾಕು ಮತ್ತೆ ಸಾಕು ತಗೋ ಹಾಕು ಅದ ಡಬಲ್ ಸಾಲ ಆಗುತ್ತೆ ಕುದಿಬೇಕಲ್ಲ. ದಿನ ದೊಡ್ಡ ದೊಡ್ಡ ಡಬ್ಬರಿ ಇಡ್ತಿದ್ವಿ, ಇವತ್ತು ಸಣ್ಣ ಡಬ್ಬರಿ ಇಟ್ಟಿವಿ ನಾವು. ಅದು ದಿನ ಮಂದಿ ಕಡಿಮೆ ಅಲ್ಲ, ಅದ ಭಾಳ ಅನಿಸ್ತಿತ್ತು. ಅರ್ಧ ಮಾಡ್ತಿದ್ವಿ ಅರ್ಧ ಮಾಡ್ತಿದ್ವಿ ಬಿಡಿ ಹಾಕ್ಬೇಡ ಬಿಡು, ಮತ್ತೆ ಚೆಲ್ಲುತ್ತದೆ ಎಲ್ಲ ಹೆಸರು ಸಾಕು. ಅದು ಅಂಟಿದ್ದ ಹಾಕ್ಬೇಡ, ಅದಷ್ಟ ಬೀಳೋದು ಎಷ್ಟು ಬೀಳುತ್ತಷ್ಟು ಹಾಕ್ಬಿಡು. ಬಳಿಚದ ಹಸಿ ಅಂಟುಕೊಂಡೈತೆ ಅಲ್ಲ. ಈಗ ನೋಡ್ರಿ ಆ ಕಡೆ ನಮ್ಮ ಒಲೆ ಮೇಲೆ ಉಪ್ಪಿಟ್ಟು ಮಾಡಿಲ್ಲ, ನಾಷ್ಟಕಾರ ಅದು ಕೂಡ ರೆಡಿ ಆಗೈತಿ. ಈ ಕಡೆಗೆ ಮೊಸರು ಬುತ್ತಿ ಮಾಡ್ಬೇಕಲ್ರಿ, ಮೊಸರನ್ನ ಅದರದ್ದು ಈ ಥರ ಉಂಡೆ ಮಾಡಿ ಇಡ್ತೀವಿ. ಅದನ್ನು ಮಾಡೋಕೆ ಫಸ್ಟಿಗೆ ಅನ್ನ ಮಾಡ್ಕೊಂಡಿರೋದು ನಾವು. ಅನ್ನ ಬಿಸಿ ಇದ್ದಾಗ ಮೊಸರು ಹಾಕಿದ್ರೆ ಅದು ಕರೆಕ್ಟಾಗಿ ಉಂಡೆ ಆಗುತ್ತೆ, ಬಾಣ ಅಂತ ಕರಿತೀವಲ್ಲ ಅದು. ಹಾಗಾಗಿ ಸ್ವಲ್ಪ ಮೆತ್ತಗನ ಅನ್ನ ಮಾಡಿ ಅದಕ್ಕೆ ತುಂಬ ಮೊಸರು ಹಾಕಿ ಮೊಸರನ್ನ ಮಾಡಾಕತ್ತಿದ್ವಿ. ಒಂದು ಶಾಸ್ತ್ರದ ಪ್ರಕಾರ ಹೇಳ್ತಾರೆ ಬಿಸಿ ಅನ್ನಕ್ಕೆ ಮೊಸರು ಸೇರಿಸ್ಬಾರ್ದು ಅಂತೇಳಿ. ಮತ್ತು ಯಾವಾಗಿನ ಹಿಂದಿನಿಂದನೇ ಐತಲ್ರಿ ಈ ಪದ್ಧತಿ. ಮೊಸರನ್ನ ಮಾಡುವಾಗ ಬಿಸಿ ಅನ್ನಕ್ಕೆ ಆಲ್ಮೋಸ್ಟ್ ಸೇರಿಸೋದು, ಇಲ್ಲಾಂದ್ರೆ ಅದು ಉಂಡೆ ಕಟ್ಟೋಕ್ಕಾಗಲ್ರಿ ಮೊಸರು. ಈಗ ನೋಡ್ರಿ ಮೊಸರು ಹಾಕಿ ಕಲಸಿದ್ವಿ. ಅದರ ನಂತರ ಮೇಲುಗಡೆ ಸಣ್ಣಗೆ ಹೆಚ್ಚಿರೋ ಉಳ್ಳಾಗಡ್ಡಿ, ಹಸಿ ಉಳ್ಳಾಗಡ್ಡಿ ಮತ್ತು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೀವಿ. ಆ್ಯಕ್ಚುಲಿ ಇದು ಮೊದಲೆಲ್ಲ ಹಾಕ್ತಿರ್ಲಿಲ್ಲ, ಇವಾಗ ಹಾಕಾಕತ್ತೀವಿ. ಜಸ್ಟ್ ಬೆಳ್ಳುಳ್ಳಿ ಜಜ್ಜಿ ಅದಷ್ಟು ಹಾಕಿರ್ತೀವಿ, ಬಟ್ ಇವಾಗ ಉಳ್ಳಾಗಡ್ಡಿನ ಸಹ ಹಾಕಾಕತ್ಯಾರ. ಸ್ವಲ್ಪ ಏನೋ ರುಚಿ ಚಲೋ ಇರುತ್ತೆ ಅಂತೇಳಿ ಈಗೆಲ್ಲನೂ ಚೇಂಜ್ ಆಗೈತೆ. ಒಂಚೂರು ಅಡುಗೆ ಒಳಗೆ ಸೂಪರಾಗಿರ್ತೈತಿ ಟೇಸ್ಟ್ ಮಾತ್ರ ಈ ಥರ ಮಾಡಿದ್ರೆ. ಬಟ್ ಬಿಸಿ ಇದ್ದಾಗ ಕಟ್ಟೋದು ಸ್ವಲ್ಪ ಕಷ್ಟ ಆಗುತ್ತೆ, ಪರವಾಗಿಲ್ಲ ಒಂಚೂರು ಏನು ಅಡ್ಜಸ್ಟ್ ಮಾಡಿಕೊಂಡು ಆರಿಸಿ ಕಟ್ಟಿದ್ವಿ. ಮೊಸರನ್ನ ಮಾತ್ರ ಸೂಪರಾಗೈತೆ. ನಮ್ಮವ್ವ ಮಾಡಿದ್ದಿದ್ದು ರೇಷನ್ ಅಕ್ಕಿ ಅನ್ನ ಇಟ್ಟು ನೀರು ಜಾಸ್ತಿ ಇಟ್ಟು ಮೆತ್ತಗೆ ಮಾಡಿದ್ದು ಸೂಪರ್ ಆಗೈತೆ ರೀ ಇದು ಮಾತ್ರ. ಇದ್ರ ಜೊತೆಗೆ ಕಡಲೆ ಚಟ್ನಿ. ಈಗ ನೋಡ್ರಿ ಮೊಸರನ್ನ ಆಯಿತು, ರೆಡಿ ಆಗ್ತೈತೆ. ಅದ್ರ ಉಂಡೆ ಕಟ್ಟಿಡ್ಬೇಕು. ಇದ್ರ ಕರ್ಚಿಕಾಯಿ ಜೊತೆಗೆ ಇದೊಂದು ಸ್ವೀಟ್ ಬೂಂದಿ ಉಂಡೆ ಮನೆ ಮಾಡಿದ್ದಲ್ಲ ಅದ್ರ ಇದನ್ನ ಮಾಡಿಸಿದ್ವಿ. ದೊಡ್ಡ ಅದ್ರ ಉಂಡೆ ಈ ಸೈಜ್ ಅದು ನೋಡಿ ಸಣ್ಣದು. ಅವು 2 ಉಂಡೆ ಇರುವ ಒಂದು ಉಂಡೆ ಅಷ್ಟೇ ಲೆಕ್ಕ ಸಣ್ಣತನ ಅದೊಂದು ಕಟ್ಟಿದ್ವಿ. ದೊಡ್ಡ ಅದಾವು
ಕೀಪ್ಯಾಡ್ ಫೋನ್ ಆ ಬಾಕ್ಸ್ ಬಿಗ್ರವು ಮತ್ತು ಮಾಡಕ್ಕೆ ಬರಲ್ಲ ಅಲ್ಲ ಅವ್ರ್ಯಾಕೆ ನಾಚಕ್ ಮಾಡ್ತಾರೆ ಅಂಗಡಿಯವ್ರು ಕೈಗೆ ಬರ್ತಾನೆ ಕಟ್ಟಿ ಹೋಗಿದ್ದಾರೆ. ಹಾಗೆ ಕರ್ಜಿಕಾಯಿ ಜೊತೆಗೆ ಇನ್ನೊಂದು ಸ್ವೀಟ್ ಅಂದ್ರೆ ಬೂಂದಿ ಉಂಡೆ ರೆಡಿ ಆರ್ಡ್ರ್ ಕೊಟ್ಟು ಮಾಡಿಸಿದ್ದು ರೀ, ಮನೆಗೆ ಏನು ಮಾಡಿದ್ದಲ್ಲ. ಅದನ್ನು ನಮ್ಮಮ್ಮಗೆ ತೋರ್ಸಾಕತ್ತಿದ್ದೆ. ಬೆಳಿಗ್ಗೆ ತೊಗೊಂಡು ಬಂದರು, ಒಂದು ದಿನ ಮುಂಚೆ ಆರ್ಡ್ರ್ ಕೊಟ್ಟಿದ್ದು. ಅವು ಸ್ವಲ್ಪ ಸೈಜ್ ಎಲ್ಲ ದೊಡ್ಡದು ಕಟ್ಟಿದ್ರಿ. ಮನೆ ಒಳಗಾದ್ರೆ ಸಣ್ಣ ಸಣ್ಣ ಕಟ್ತೀವಿ, ಬಟ್ ಆರ್ಡ್ರ್ ಕೊಟ್ಟು ಮಾಡಿಸಿರೋದು ದೊಡ್ಡ ದೊಡ್ಡದಾಗಿ ಬಂದಿತ್ತು. ಈಗ ನೋಡ್ರಿ ಕಡ್ಲೆಕಾಳು ಪಲ್ಯ ಒಲೆ ಮೇಲೆ ಐತಿ. ಇದು ಬದ್ನಿಕಾಯಿ ಎಣ್ಣೆಗಾಯಿ, ಇದು ತುಳಿರಿ ಈಗ ತುಂಬಿ ಒಗ್ಗರಣೆ ಕೊಟ್ಟರೆ ಇದು ರೆಡಿ ಎಣ್ಣೆಗಾಯಿ ಪಲ್ಯ. ತುಂಬ ಥರ ನೋಡ್ರಿ ಮಸಾಲೆನ. ಕೊಡು ಉಪ್ಪಾಕು ಬಾ ಸಪ್ಪ ನೋಡ್ರಿ ತುಂಬಿ ಇಟ್ಟಾರ. ಇದನ್ನ ತಳ್ಸೋದಷ್ಟೇ. ಇಂಥ ಗಾಡಿ ಬುತ್ತಿ ಮಾಡೋ ಪಲ್ಯ ಹಿಂಗೆ ಮಾಡಿರ್ತಾರೇನ? ಉಪ್ಪು ಖಾರ ಎಲ್ಲ ಇಲ್ಲೇ ಹಾಕಿರ್ತಾರೇನ? ಹಾಕಿ ಡೈರೆಕ್ಟ್ ಒಗ್ಗರಣೆ ಎಣ್ಣೆ ಹಾಕ್ತಾರೇನ? ಹಿಂಗೆ ಹಾಕೋದು ಬೇಯಿಸ್ಬಿಡ್ಬೇ ಅಲ್ಲ? ಅದಕ್ಕೆ ಒಲೆ ಎಷ್ಟು ಹಾಕಿದ್ದೆ. ಇದು ಇಲ್ಲೇ ಮಿಕ್ಸ್ ಮಾಡಿ ಹಾಕ್ಬಿಡಕ್ಕೆ ಬರ್ತದೆ. ಅರಿಶಿನ, ಉಪ್ಪು, ಖಾರ, ಹಸಿ ಖಾರ ರೀ. ಈಗ ಅಲ್ಲಿ ಎಣ್ಣೆ ಕಾಸಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಒಂದು ಹಾಕಿಬಿಡೋದು. ಬಿಡಿದ್ರೆ ಆಗ್ತದೆ. ಅಕ್ಕ ಇದು ತಂದಿದ್ದಲ್ಲ ಬಕ್ಕಿ ಬುತ್ತಿ ಪಲ್ಯ ಭಾರಿ ಆಗಿತ್ತು. ಅಡಿಕೆ ಕಾಳು ಪಲ್ಯ ಜಗ್ಗ ಉಳಿದಿತ್ತು ಬಿಡು, ಜಗ್ಗ ಮಾಡ್ಕೊಂಡಿದ್ದ. ಜಗ್ಗು ಮಾಡಿತ್ತು ಪಲ್ಯ ಅನಾಹುತ ಇದ್ದವು. ಆ ವಿಡಿಯೋ ಐತಿ ಬೆಳ್ಸಂಬಿಟ್ಟು ಕಾಳು ಉಳಿದಿತ್ತು. ವಿಡಿಯೋನ? ಆ ಅಕ್ಕಂದು ಸಿರಿ ಮಾಡಿದ್ದು ವಿಡಿಯೋ ಮಾಡಿತ್ತು. ಅಡಿಗೆದ ಫೋಟೋ ಅಂದ್ರೆ ಯೂಟ್ಯೂಬ್ ಮಾಡ್ತಿದ್ದಿಲ್ಲ ಅವಿನ ಅವಾಗ. ಹಂಗೆ ಯಾವಾಗಲೂ ಫೋಟೋ ಹೊಡೆದು ಇಟ್ಕೊತಿದ್ವಿ ಅಲ್ಲ. ನೋಡಿ ಸರ್, ಉಪ್ಪು ಭಾಳ ಐತೆ. ಅದಕ್ಕೆ ಎಣ್ಗಾಯಿಗೆ ಬಾಯಿ ತುಂಬ ಚಂದಾಗ ಚಲೋ ಆಗದ ಪಲ್ಯ ಮಸ್ತ್ ಐತಿ. ಮಸಾಲೆ ಬರೀ ಐತಿ. ಮಸಾಲೆ ಹಾಕ್ಬೇಕಾಯ್ತು. ಯಾವ್ದಾರು ಮಸಾಲೆ ಹಾಕಿರಿ, ಬರೀ ಉಪ್ಪು ಹುಳಿ ಖಾರಕ್ಕೆ ಚಲೋ ಐತದ. ಶೇಂಗಾ ಪುಡಿ ನೋಡಂಗೈತಿ. ಕೊಟ್ಟಾಗ ಇಸ್ಕೊಂಡು ನೋಡ್ಬಿಟ್ರೆ ಆತು. ನೋಡ್ಬೇಕು ಚಿಕ್ಕಮ್ಮಿಂದ ಪಲ್ಯ ನೋಡು. ಕುದ್ದೈತಿ ತೆಗಿ. ಸಾಕು ಕುದ್ದೈತಿ. ಬೆನ್ಕಂತ ತಗೋ, ನೀರಿಲ್ಲ ಹೋದಲ್ಲ ಅದ್ರಾಗ. ಇದು ಮುಚ್ಚಿದ ಬೆಂದಿತ್ತೆ ತಗೋ ಅಲ್ಲಿ. ಅದಕ್ಕೆ ಆಗ್ತೈತೆ. ಇದು ನೀರು ಹಾಕಿ ಎಷ್ಟು ಹಾಕ್ತಾಳೆ ಅದಕ್ಕೆ. ನೀರಿಲ್ಲ ಇಲ್ಲಿ ತೋ ಅಳುತ್ತದ ಮುಚ್ಚ. ಇದು ಮಾಡ್ತೇವೆ, ಇದನ್ನ ಕೊಡ್ತೇವೆ, ಅದನ್ನ ಕೊಡ್ತೇವೆ ಒಗ್ಗರಣೆ. ಈಗ ನೋಡ್ರಿ ಕಡ್ಲಿ ಕಾಳು ಆಯ್ತು ಪಲ್ಯ. ಈಗ ಮಡಿಕೆ ಕಾಳು ಒಗ್ಗರಣೆ ಕೊಡಾಯ್ತಾಳ.
ನೆಕ್ಸ್ಟ್ ಡಬ್ರಿ ಚೇಂಜ್ ಮಾಡೋದು ನಾವು ಕಟ್ಟಿ ಮಾಡಿ ಅದಕ್ಕೆ ಹಾಕಿರ್ತೀವಿ ಸಣ್ಣವರೆಗೆ. ಇದರ ಮತ್ತು ಬದ್ನೆಕಾಯಿ ಬೇಯಿಸಿದೆ. ಅವ್ರದ್ದು ಮೊಸರು ಇವನಿಟ್ವಲ್ಲ ಅದ ಅವ್ರದ್ದು ಪೂರ್ತಿ ಸೊಟ್ಟಪುಟ್ಟ ಐತಿ. ನೋಡ್ಬೇಮ್ಮ ಇದನ್ನ ಇದನ್ನ ನೋಡಿ ಸ್ವಲ್ಪ ರುಚಿ ನೋಡಿ ಮಸಾಲೆ ಇನ್ನೂ ಒಗ್ಗರಣೆ ಕೊಟ್ಟಿಲ್ಲ, ತುಂಬಿಟ್ಟಿದ್ದದು. ಕೊಟ್ರೆ ತಿನ್ನಲ್ಲ ಬಿಡ ಹಾಕಿ. ಕಾಳು ಅನ್ನದ ಗುಂಡಿ ತೋರಿಸ್, ಇಲ್ಲೇ ತೋರಿಸ್ ಪುಟ್ಟ್ಯಾಗ ಒಯ್ಯೋದು. ಯಾವ ರೌಂಡ್ ಕಣಕವೆ ಅವು ಅನ್ನದ ಉಂಡು ಒಟ್ಟ ಅಂತ ಅನ್ಸೋಲ್ವು. ಸೇಮ್ ಅಷ್ಟು ಚಂದ ಆಗ್ಯಾವ. ಒಂದು ಸೈಜ್ ಚಂದ ಕಟ್ಟಿ $200 ಹಾಕಿದ್ದು, 200 ಮೇಲೆ ಹಾಕಿದ್ದು ಉಂಡಿ. ಅಷ್ಟು ದೊಡ್ಡ ಕಟ್ರ ಅವ್ರು ಅಂಗಡಿಯರು. ನೋಡ್ರಿ, ಕಂಪ್ಲೀಟಾಗಿ ಅಡುಗೆ ಎಲ್ಲ ಮುಗಿದು 2-3 ಅಡುಗೆ ಮಾತ್ರ ಹಿಂದಿನ ದಿವಸ ಮಾಡಿರೋದು. ಕರ್ಜಿಕಾಯಿ ಮತ್ತು ಶೇಂಗಾ ಚಟ್ನಿ ಮತ್ತು ಕೆಂಪು ಚಟ್ನಿ ಹಿಂದಿನ ದಿವಸ ಮಾಡಿದ್ದು. ಮಿಕ್ಕಿದೆಲ್ಲ ಬೆಳಿಗ್ಗೆ ಎದ್ದು ಮಾಡಿರೋದು. ಚಪಾತಿಯಿಂದ ಹಿಡಿದು 4 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ 8 ಗಂಟೆಗೆ ಎಲ್ಲ ಅಡುಗೆಗಳು ಮುಗಿದ್ರಿ. ಆದರೆ ಲಾಸ್ಟ್ ಟೈಮ್ ಊಟಕ್ಕಿಂತ ಅಡುಗೆ ಪ್ರಮಾಣ ಕಡಿಮೆ, ಮನೆಯೊಳಗೆ ಮಾಡೋಕ್ಕಿಂತ ಒಂಚೂರು ಜಾಸ್ತಿ. ಈ ರೀತಿಯಾಗಿ ನಾವು ಮನೆಯೊಳಗೆ ಮಾಡಿರೋದು. ಯಾವ ಭಟ್ರು ಅಂತ ಏನು ಇರಲಿಲ್ಲ. ನಾವು ಎಷ್ಟು ಜನ ಇದ್ದೋ ಅಷ್ಟೇ ಸೇರಿ ಮಾಡಿರೋಂಥ ಅಡುಗೆ ಬೇಗ ಮುಗಿದು. ನೋಡ್ತಿರ್ಬೋದು 2 ಚಟ್ನಿ, ಮೊಸರನ್ನದ್ದು ಉಂಡಿ, ಬದ್ನೆಕಾಯಿ ಮತ್ತು ಸಕ್ಕತ್ತಾಗಿತ್ತು. ಆಮೇಲೆ 2 ಥರ ಪಲ್ಯ. ಇಷ್ಟು ಅಡುಗೆಗಳು ಮಾಡೋದೈತ್ರಿ ಇವತ್ತಿಂದ ಕೆಲಸ. ಇದು ಲಾಗು ನಿಮಗೆಲ್ಲ ಇಷ್ಟ ಆಗಿರ್ತದೆ ಅನ್ಕೋತೀನಿ. ಈ ರೆಸಿಪೀಸು ಆಮೇಲೆ ಈ ಲಾಗು, ಈ ಪದ್ಧತಿ ಬಗ್ಗೆ ಏನೆಲ್ಲ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಲಾಗ್ನ ಇಲ್ಲೇ ಮುಗಿಸ್ತೀನಿ. ಈ ಲಾಗು ಕಂಟಿನ್ಯೂಷನ್ ಭಾಗ ನಾಳೆ ಲಾಗಿಗೆ ಬರುತ್ತೆ. ದಯವಿಟ್ಟು ರೆಗ್ಯುಲರಾಗಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿರಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊರಿ. ಥ್ಯಾಂಕ್ ಯು.